ಸಚಿವಾಯಂ ಸೋಜಿಗ ರಚಿಸಿತಿ ಕೋಡಗ ಸಚಿವಾಯಂ ಸೋಜಿಗ ಅಕ್ಷಕುಮಾರನು ದಕ್ಷನು ಸಮರದಿ ವಿಭೀಷಣ ಅಕ್ಷಕುಮಾರನು ದಕ್ಷನು ಸಮರದಿ ವೀಕ್ಷಿತಿ ಗುರುಳಿದ ನಾಕ್ಷಣದೋಳ್ ವಿಭೀಷಣ ವೀಕ್ಷಿತಿ ಗುರುಳಿದ ನಾಕ್ಷಣದೋಳ್ ಸಚಿವಾಯಂ ಸೋಜಿಗ ರಚಿಸಿತಿ ಕೋಡಗ ಸಚಿವಾಯಂ ಸೋಜಿಗ ಕಾಡು ಕಪಿದಲ್ಲ ನೋಡಲಿದ ಚರಿ ಕಾಡು ಕಪಿದಲ್ಲ ನೋಡಲಿದ ಚರಿ ಕೋಡಗನಂತೆ ಓಡಾಡುವುದ ಮಮ ಕೋಡಗನಂತೆ ಓಡಾಡುವುದ ಮಮ ಸಚಿವಾಯಂ ಸೋಜಿಗ ರಚಿಸಿತಿ ಕೋಡಗ ಸಚಿವಾಯಂ ಸೋಜಿಗ. ಎಲ್ಲವೋ ರಾಕ್ಷಸರೇ, ಅಕ್ಷಯ ಕುಮಾರನನ್ನು ಕೊಂದು ವನವನ್ನು ಹಾಳು ಮಾಡಿದ ಕಪಿಯನ್ನು ಹಿಡಿದು ತರಲು ಹೋದ ಕುಮಾರ ಇಂದ್ರಜಿತವು ಇನ್ನೂ ಬಾರದಿರಲು ಕಾರಣವೇನು? ಬರುತ್ತಿದ್ದಾರೆ ಪ್ರಭು. ತಂದೆ ನಮಸ್ಕರಿಸುವೆನು. ನಮ್ಮ ಅಕ್ಷಯ ಕುಮಾರನ್ನು ಕೊಂದು ನಮ್ಮ ಅಶೋಕವನ್ನು ಹಾಳು ಮಾಡುತ್ತಿರುವ ಆ ಕಪಿಯನ್ನು ಬ್ರಹ್ಮಾಸ್ತ್ರ ಹೂಡಿ ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬಂದಿರುವೆನು. ಅದಕ್ಕೆ ತಕ್ಕವಾದ ಪ್ರತಿಕ್ರಿಯೆಯನ್ನು ನೀಡಬೇಕೆಂದು ಬೇಡ. ಭಲೆ ಭಲೆ ಕುಮಾರ, ವಾಸವನನ್ನು ಗೆದ್ದವನಿಗೆ ವಾನರನನ್ನು ಹಿಡಿಯುವುದೇ ಲೆಕ್ಕವೇ? ಭಲೆ ಭಲೆ. ಇದೇ ಪ್ರಭು. ಬಲರೆ ಕೋಟಿ. ಮಕರಾಸುರ, ಈ ಕಪಿ ಯಾರು? ಎಲ್ಲಿಂದ ಬಂದನು? ಕಳುಹಿಸಿದವರಾರು? ಎಲ್ಲವನ್ನು ವಿಚಾರಿಸಿರಿ. ಏ ಕೋಳಗ, ನೀನು ಯಾರೋ? ನಿನ್ನನ್ನು ಕಳಿಸಿದವರಾರೋ? ಎಲ್ಲಿಂದ ಬಂದೆ? ನೋಡೋದು ಅವನು ಒಳ್ಳೆ ಸಾರ್ವೆ ಊಟ ನೋಡ್ದಂಗ. ಏ ರಾಕ್ಷಸರೇ, ಈ ಆಸ್ಥಾನದಲ್ಲಿ ರಾವಣಾಸುರನೆಂಬವನು ಯಾರೋ? ಅವರೇ. ಅಲ್ಲಿ ಕೂತವ್ರು ನೋಡಿ. ಏತಕ್ಕೋಸ್ಕರ ಗೊತ್ತೋ? ಏಕೆ? ಅನೇಕ ಮಂದಿ ರಾವಣರುಗಳ ಹೆಸರನ್ನು ಕೇಳಿರುವೆನು. ಮಕರಾಸುರ, ಪ್ರಭು, ಯಾವ ಯಾವ ರಾವಣರ ಹೆಸರನ್ನು ಕೇಳಿರುವನೋ ತಿಳಿಸುವಂತೆ ಹೇಳು. ಯಾವ ಯಾವ ರಾವಣರನ್ನು ನೋಡಿರುವಪ್ಪ? ರಾಮ. ಈಗಲೀಗ ಬ್ರಹ್ಮದೇವನ ಕಟ್ಟಡೆಯು ಮುಗಿಯಿತು. ನಾನು ಈತನ ಪಾದದಡಿಯಲ್ಲಿ ನಿಂತು ಮಾತನಾಡುವುದೇ. ಇದು ನನ್ನ ಲಾಂಗೋಲದ ಸಹಾಯದಿಂದ ಉನ್ನತವಾದ ಆಸನವನ್ನು ಮಾಡಿಕೊಂಡು ಅದರ ಮೇಲೆ ಕುಳಿತು ಮಾತನಾಡುತ್ತೇನೆ. ಜೈ ಕೈಲಾಸವನೆತ್ತಿ ತೋಳದು ಸಿಲುಕಿದೆ, ಕೈಲಾಸವನೆತ್ತಿ ತೋಳದು ಸಿಲುಕಿದೆ, ಓಡಾಡಿದ ಬಲ ಓಡಾಡಿದ ಬಲ ಫಲ ರಾವಣನೆಂಬಾತ ಜನತಿಯನ್ನು ತಂದಾಹಿ ನಮನಿಯಗಲ. ಎಲ್ಲವೋ ರಾವಣ, ಕೈಲಾಸ ಪರ್ವತವನ್ನು ಎತ್ತುವೆನೆಂದು ಹೋದಾಗ ಆ ಗಿರಿಯ ಜರಿಯಲ್ಲಿ ನಿಮ್ಮ ಕೈಗಳು ಸಿಲುಕಿಕೊಂಡಿದ್ದಾಗ ಪರಮೇಶ್ವರನ ಕರುಣೆಯಿಂದ ನಾನು ಓಡಿ ಬಂದು ಲಂಕಾಪಟ್ಟಣ ಸೇರಿದ ರಾವಣ ನೀನು ಬೇರೊಬ್ಬನೋ? ಎಲ್ಲಾ ವಾನರ ಸಾಮಗಾನದಿಂದ ಶಂಕರನನ್ನು ಮೆಚ್ಚಿಸಿ ವರವನ್ನು ಪಡೆದು ಬಂದ ಈ ಶಿವಪೂಜಾ ದುರಂಧರನ ವಿಷಯ ಅಲ್ಪ ಕಪಿಯಾದ ನಿನಗೆ ಹೇಗೆ ತಿಳಿಯಿತೋ? ಮತ್ತೇನು ಹೇಳಿವೆ ಹೇಳು. ವೀರ್ಯನ್ನ ಸೇರಿ
ಕಾರ್ತಿವೀರ್ಯನ ಸೆರೆ ಗಾರ್ತತೆಯೊಳು ಸಿಕ್ಕಿ ಕೀರ್ತಿಯ ನಡೆದ ದೂತಾಧಮನ. ಕೀರ್ತಿಯ ನಡೆದ ದೂತಾಧಮನ ನೀನೇ ಮೋಹದ ರಾವಣನೆಂಬಾದ ಜಾನಕಿಯನ್ನು ತಂದ ಹಿರಿನ ಮತಿಯದಲ. ಎಲ್ಲವೋ ರಾವಣ ಕಾರ್ತಿವೀರ್ಯನನ್ನು ಜಯಿಸಲು ಹೋದಾಗ ಆತನು ನಿನ್ನನ್ನು ಹಿಡಿದು ಬಂಗಾರದ ಬಳೆಗಳನ್ನು ತೊಡಿಸಿ ಕಾರಾಗಾರದಲ್ಲಿ ಇಟ್ಟಿದ್ದಾಗ ಪೌಲೋಸ್ತಿಯರು ಬಂದು ಬುದ್ಧಿಯನ್ನು ಹೇಳಿ ಬಿಡಿಸಿದಾಗ ಓಡಿ ಓಡಿ ಬಂದು ಲಂಕಾಪಟ್ಟಣ ಸೇರಿದ ರಾವಣ ನೀನು ಬೇರೊಬ್ಬನು. ಅವರಲ್ಲ ಇವರು. ಮಾರುತಿ, ಆ ಜನ್ಮ ಬ್ರಹ್ಮಚಾರಿಯಾದ ನಿನಗೆ ನಾನು ಏನೆಂದು ಹೇಳಲಿ? ಹೇಳುವನು ಕೇಳು. ಹಿಂದೆ ಕಾರ್ತಿವೀರ್ಯಾರ್ಜುನನು ನರ್ಮದಾ ನದಿಯಲ್ಲಿ ತನ್ನ 500 ತೋಳುಗಳನ್ನು ಅಡ್ಡಗಟ್ಟಿ ತನ್ನ 500 ಮಂದಿ ಸ್ತ್ರೀಯರೊಡನೆ ಜಲಕ್ರೀಡೆಯನ್ನು ಆಡುತ್ತಿದ್ದನು. ನೋಡಲು ಹೋಗಿದ್ದೆನೋ. ಅದು ಒಂದು ಅತಿಶಯವೇ. ಉಳುವೆನು ತಬ್ಧಿಯೊಳು ಮುಳುಗಿಸಿ ಬಾಳೆ. ಹೇ ರಾವಣ! ಉಳುವೆನು ತಬ್ಧಿಯೊಳು ಮುಳುಗಿಸಿ ಬಾಳೆ. ತುಳುಗೆ ಕಾತಿರಲ್ ಒದಗಳ ತಿಂದವ. ತುಳುಗೆ ಕಾತಿರಲ್ ಒದಗಳ ತಿಂದವ. ನೀನೇನೋ ಕಲ. ಎಲ್ಲವೋ ರಾವಣಾಸುರ, ಕೊಡಗ ನಮ್ಮ ಸೋದರ ಮಾವನಾದ ವಾಲಿ ಮಹಾರಾಜನು ಜಯಿಸುವನೆಂದು ಹೋದಾಗ ಆತನು ನಿನ್ನನ್ನು 10 ತಲೆ ಉಳುವೆಂದು ತಿಳಿದು ಚತುರ್ಸಮುದ್ರದಲ್ಲಿ ಹದ್ದಿ ಹದ್ದಿ ತನ್ನ ಕಂಕಲಲ್ಲಿ ಇರಿಕಿಸಿಕೊಂಡು ಬಂದು ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದಾಗ ಆತನು ಪುಟ್ಟ ಪಾದದಿಂದ ಒದೆಯುತ್ತಿದ್ದಾಗ ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನು ಬೇರೊಬ್ಬನು. ಬಾಲಲೀಲೆಯನ್ನು ನೋಡಲು ಸುಮ್ಮನಿದ್ದರೆ ಅದು ಒಂದು ಅತಿಶಯವೇ. ಬಾಯಿ ಮುಚ್ಚು. ರಾವಣ ಬೇಡ, ಪರಸ್ತ್ರೀ ವ್ಯಾಮೋಹ ಪಾಪಕರ. ಅಲ್ಲದೆ ನೀನು ಸೀತಾದೇವಿಯನ್ನು ಅಪಹರಿಸಿ ಕದ್ದುಕೊಂಡು ಬಂದದ್ದು ಹೇಗಾಯ್ತೆಂದರೆ ಸೆರಗಿನಲ್ಲಿ ಕೆಂಡವನ್ನು ಕಟ್ಟು ಬಂದಂತಾಯಿತು. ಆದ್ದರಿಂದ ಈಗಲೂ ಶ್ರೀರಾಮಚಂದ್ರನಿಗೆ ಸೀತಾದೇವಿಯನ್ನು ಒಪ್ಪಿಸಿ ಶರಣಾಗತನಾಗು. ಎಲ್ಲ ವಾನರ, ನರಾಧಮನಾದ ರಾಮನಿಗೆ ಈ ಜಗದೇಕ ವೀರನು ಶರಣಾಗತನಾಗುವುದೇ? ಮಂಗ ಬುದ್ಧಿ ಎಲ್ಲಿ ಹೋದೀತು? ಹೇಳುವೆನು ಕೇಳು. ಯಾರೆಂದು ನೀ ಬಲೆಯ ಸೀತಾದೇವಿ, ಯಾರೆಂದು ನೀ ಬಲೆಯ. ಯಾರೆಂದು ನೀ ಬಲೆಯ ಸೀತಾದೇವಿ, ಯಾರೆಂದು ನೀ ಬಲೆಯ. ಚೋರತನದಿ ನಾರಿ ಶಿರೋಮಣಿ, ಹಿರೇಳು ಲೋಕದ ನಾರಿ ಶಿರೋಮಣಿ, ಶಿರಾಸಾಗರ ಸುತೆ ಶ್ರೀರಾಮನಲ ಸಿಯ. ಯಾರೆಂದು ನೀ ಬಲೆಯ ಸೀತಾದೇವಿ, ಯಾರೆಂದು ನೀ ಬಲೆಯ. ನಾನಾರು ನೀ ಬಲೆಯ ವಾನರ ಕೇಳು. ನಾನಾರು ನೀ ಬಲೆಯ. ವೀರಾಧಿ ವೀರರಂ ಘೋರಾಧಿಂ ತರೆಯುತ್ತೆ. ಕೊಡಗ ವೀರಾಧಿ ವೀರರಂ ಘೋರಾಧಿಂ ತರೆಯುತ್ತೆ. ನಾರೀ ರತ್ನವ ತಂದ ಧೀರ ಹಮ್ಮೀರನು. ನಾನಾರು ನೀ ಬಲೆಯ ವಾನರ ಕೇಳು. ನಾನಾರು ನೀ ಬಲೆಯ. ಘೋರತನದಿ ನೀನು ತಂದಿಗ ನಾರಿ ರತ್ನದ ಕುಲದ ಜೀವವ. ಹೇಳೋಣ. ಘೋರತನದಿ ನೀನು ತಂದಿಗ ನಾರಿ ರತ್ನದ ಕುಲದ ಜೀವವ. ಇರಲು ಎಮ್ಮಾರಿ ಎಂದರು ಆಳ ರಾಕ್ಷಸ
ಯಾರೆಂದು ನೀನು ಬಲೆಯ ಸೀತಾದೇವಿ ಯಾರೆಂದು ನೀನು ಬಲೆಯ ಧೀರ ಬಲು ಗಂಭೀರ ಕಳ ಪರಿವಾರ ಸುರರಿಪು ವೀರ ಭೀಕರ ಧೀರ ಬಲು ಗಂಭೀರ ಕಳ ಪರಿವಾರ ಸುರರಿಪು ವೀರ ಭೀಕರ ದುರದನು ಜೌದಾರ ಶೌರ್ಯ ನಾನಾರು ನೀ ಬಲೆಯ ವಾನರ ಕೇಳು ನಾನಾರು ನೀ ಬಲೆಯ ದುಷ್ಟ ಶಿಕ್ಷಣ ದಕ್ಷ ಸಜ್ಜನ ಪಕ್ಷ ಜಗದಧ್ಯಕ್ಷ ವರಮ ಹೇಳೋಣ ದುಷ್ಟ ಶಿಕ್ಷಣ ದಕ್ಷ ಸಜ್ಜನ ಪಕ್ಷ ಜಗದಧ್ಯಕ್ಷ ಪರಮಾರಾಕ್ಷ ವಂದಿತ ಪಕ್ಷಿವಾಮ ಅಕ್ಷ ಸಂತಕ ರಾಮಚಂದ್ರನ ಯಾರೆಂದು ಬಲೆಯ ಶ್ರೀರಾಮನ ಯಾರೆಂದು ಬಲೆಯ ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗಳ ಲಕ್ಷ್ಯ ಬಿಡದೆ ಒಡಗ ತಿಳಿದೆ ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗಳ ಲಕ್ಷ್ಯ ಬಿಡದೆ ದಕ್ಷವರದಿಂದಕ್ಷ ನೆನೆಸಿ ರಾಕ್ಷಸಾನ್ವಯ ರಾವಣೇಂದ್ರನ ನಾನಾರು ನೀ ಬಲೆಯ ವಾನರ ಕೇಳೋ ನಾನಾರು ನೀ ಬಲೆಯ ಹೇ ರಾವಣ ಒಡಗ ನೀನು ಶ್ರೀರಾಮಚಂದ್ರನಿಗೆ ಮೋಸ ಮಾಡಿ ಬದುಕಲಾರೆ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು ಇದು ಸುಗ್ರೀವರಾಜನ ವಿವೇಕ ಅಲ್ಲದೆ ನನ್ನ ಬುದ್ಧಿಮಾತು ತಿಳಿದುಕೋ ಆ ನರಹುಳುವಾದ ರಾಮನಿಗೆ ನಾನು ಶರಣಾಗತನಾಗುವುದೇ ಹೋಗಲಿ ನೀನು ಮಂಡೋದರಿ ಇಬ್ಬರು ಸೇರಿ ಸೀತಾದೇವಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಮಂಡೋದರಿಯಿಂದ ಉಡುಗೆ ತೊಡುಗೆಗಳನ್ನು ತೊಡಿಸಿ ನೀವೇ ಜಗನ್ಮಾತೆಯನ್ನು ಕ್ಷಮಿಸು ಎಂದು ನಮಸ್ಕಾರ ಮಾಡಿ ಆಗ ಸೀತಾಮಾತೆ ಕ್ಷಮಿಸುವರು ಹಾಗಾದರೂ ಮಾಡು ಹೆಂಗಳೆಯರಿಗೆ ನಾನು ಸರ್ವ ಸಮಕ್ಷಮ ನಮಸ್ಕರಿಸುವುದೇ ಬಾಯಿ ಮುಚ್ಚೋ ಹೋಗಲಿ ಶ್ರೀರಾಮದೂತನು ಪರಮೇಶ್ವರನ ಅಂಶ ಸಂಭೂತನೂ ಆದ ಇದೋ ನನ್ನ ಕಾಲಿಗೆ ಅಡ್ಡ ಬೀಳು ನಾನೇ ನಿನ್ನನ್ನು ಕ್ಷಮಿಸುವನು ಹಾಗಾದರೂ ಮಾಡು ಎಲ್ಲ ವಾನರ ಸ್ಥಾನಮಾನವನ್ನರಿಯದೆ ಬೊಗಳುತ್ತಿರುವ ನಿನ್ನ ನೀಗಲೇ ಸೆಲೆಬಡಿಯುವೆನು ಅಣ್ಣ ಕೋಪಕ್ಕೆ ವಶರಾಗಿ ಪಾಪ ಕಾರ್ಯವನ್ನು ಮಾಡುವುದೇ ದಾನ ಚಕ್ರವರ್ತಿಗೆ ಇದು ಶೋಭೆ ತರದು ವಿಭೀಷಣ ಇವನ ಸುಳ್ಳು ಕಂತೆ ಪುರಾಣಗಳನ್ನು ಕೇಳಿ ನನಗೆ ಸಹನೆ ಶಾಂತಿಗಳು ಮೀರಿದವು ಇವನಿಗೆ ರಾಜಧರ್ಮದಂತೆ ಶಿಕ್ಷೆ ಯಾವುದು ತಿಳಿಸು ಅಣ್ಣ ದೂತನಾದುದರಿಂದ ಮರಣದಂಡನೆ ಕೂಡದು ಅಂಗವೈಫಲ್ಯ ರೂಪ ಮಾಡಿ ಕಳಿಸು ಬಲೆ ಸಹೋದರ ನಿನ್ನ ಮಾತಿನಂತೆಯೇ ನಡೆಯುವೆನು ಎಲ್ಲಾ ಭಟರೆ ಈ ಕಪಿಯ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅದ್ದಿ ಬೆಂಕಿಯನ್ನು ಹೊತ್ತಿಸಿ ನಗರದ ಬೀದಿ ಬೀದಿಗಳಲ್ಲಿ ಮೆರೆಯಿಸಿರಿ ಆಗಲಿ ಪ್ರಭು. ನಂತರ ಸಾಗರದಿಂದ ಆಚೆಗೆ ತಳ್ಳಿಬಿಡಿ ಇದನ್ನು ನೋಡಿ ಆ ಮಂಗಗಳ ರಾಜನು ನರಾದವನು ಅಲ್ಲೇ ಸಾಯಲಿ ಈಗಲೇ ಮಾಡ್ತೀವಿ ಪ್ರಭು. ಈಗಲೇ ಮಾಡ್ತೀವಿ. ಬರ ಹಚ್ಕೊಂಬಗ್ರ ಅಲ್ಲೇ ಬೆಂಕಿ ತಾಂಬರು ಪ್ರಭುಗಳು ಮುಖ ನೋಡು ಏನು ತೇಜಸ್ಸು. ಅಲ್ಲಿ ಇಸ್ಕೊಂಬ ಆಯ್ತು ಪ್ರಭು. ಇಲ್ಲೇಮ್ಮ ತಗೊಳ್ಳೋ ಆಹಾ ಇದು ಒಂದು ಅನುಕೂಲವೇ ಕತ್ತಲೆಯಲ್ಲಿ ನೋಡಿದ ಲಂಕಾಪಟ್ಟಣವನ್ನ ಒಂದಾವರ್ತಿ ಬೆಳಕಿನಲ್ಲಿ ನೋಡಿ ಇನ್ನು ನಾನಿನ್ನು ಹೊರಡುವೆನು. ಕೋದಂಡರಾಮ ಕೋದಂಡರಾಮ ವೇದಂಡ ಪವಹರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಪವಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಪವಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಪವಹರ ಕೋದಂಡ ರಾಮ ಜಯ ರಘುವೀರ
ರಾಮ್ ಜಗದೇಕ ಶೂರಾನ್ ಭಯದ ನಿವಾರಾನ್ ಭಕ್ತ ಜನ ಮಂದಾರಂ ದಶರಥ ಪುತ್ರ ಚರಿತ್ರ ಅವನ ಚರಿತ್ರ ಪಶುಪತಿ ಮಿತ್ರಂ ದಶರಥ ಪುತ್ರ ಚರಿತ್ರ ಅವನ ಚರಿತ್ರ ಪಶುಪತಿ ಮಿತ್ರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭವಘರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ಭವಘರ ಕೋದಂಡ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾಜ್ಞಮದ ಪ್ರಾರ್ಥಿತ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾಜ್ಞಮದ ಪ್ರಾರ್ಥಿತ ರಾಮ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಮಾರೆ ಬಾಮಿನಿ ಮಣಿ ನೀರೆ ರಾಮನ ರಗಿಣಿ ಮಾರೆ ಬಾಮಿನಿ ಮಣಿ ನೀರೆ ರಾಮನ ರಗಿಣಿ ಸೈಸೆ ನಾನಿಲ್ದು ರಾಣಿ ಸೈರಿಸೆ ನಾನಿಲ್ದು ರಾಣಿ ನೀರೆ ಕೋಕಿಲ ಜಾತೆ ಬಾಮೆ ಸೀತಾ ಸೀತಾ ಎಲ್ಲಿ ಹೇ ಮನೋಹರೇ ಪಲ್ಲವಾರುಣಾದರೆ ಎಲ್ಲಿ ಹೇ ಮನೋಹರೇ ಪಲ್ಲವಾರುಣಾದರೆ ನಿಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಬಾಮೆ ಶ್ರೀಮನೋ ನಚಾರಿತೆ ಸೀತಾ 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 ಜಾನಕಿ ನೀನಿಲ್ಲದೆ ಒಂದು ಗಳಿಗೆಯೂ ನಾನು ಜೀವಿಸಲಾರೆ. ಹಾ ಮನೋಹರೇ, ಅಣ್ಣ, ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಆಂಜನೇಯಾದಿಗಳು ಈ ದಿನ ಬಂದೇ ಬರೋರು. ಶಾಂತನಾಗು ಅಗ್ರಜ. ತಾಮರಸೋಜ್ವಲ ತಾಮರಸೋಜ್ವಲ ಮಮಡಿ
ರೋಮಮಣಿ ಧರಣಿ ಮಹಿಳೇಶ ಜಯ ರಘುಕುಲ ತಿಲಕ ಜಯ ಶುಭ ಜನಕ ಜಯ ರಘುಕುಲ ತಿಲಕ. ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಶ್ರೀರಾಮಚಂದ್ರ ಇದೋ ವಂದನೆಗಳು. ಆಂಜನೇಯ ಸ್ವಾಮಿ ನಿನಗೆ ಮಂಗಳವಾಗಲಿ. ಧನ್ಯನಾದ ನನ್ನ ಸ್ವಾಮಿ. ಜಾನಕಿಯನ್ನು ಕಂಡೆಯ? ಹೌದು. ಲಂಕಾನಗರದಲ್ಲಿ ಇರುವಳೆ. ಏನು ಹೇಳಿದಳು? ಸ್ವಾಮಿ ಲಂಕಾನಗರದಲ್ಲಿ ತಮ್ಮ ನಾಮಾಮೃತ ಪಾನದಿಂದ ಸೀತಾದೇವರು ಕ್ಷೇಮದಿಂದಿರುವರು ಸ್ವಾಮಿ. ಸ್ವಾಮಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಸೀತಾದೇವಿಯನ್ನೇನಾದರೂ ಕರೆದುಕೊಂಡು ಬಾರದಿದ್ದರೆ ಅಗ್ನಿ ಪ್ರವೇಶ ಮಾಡುವುದು ಎಂಬುದಾಗಿ ಪ್ರತಿಜ್ಞೆ ಮಾಡಿದವರು ಸ್ವಾಮಿ. ಆದ್ದರಿಂದ ಸುಗ್ರೀವಾದಿಗಳ ಅಡಿಯಾಗಿ ಇನ್ನು ದಂಡಯಾತ್ರೆಗೆ ಸಿದ್ಧರಾಗಬೇಕು. ನೋಡಿ ಸೀತಾ ಮಾತೆಯವರಿಂದ ಚೂಡಾಮಣಿಯಿಂದನು ತಂದಿರುವನು, ಸಮರ್ಪಿಸಿಕೊಳ್ಳಿ ಸ್ವಾಮಿ. ಆಂಜನೇಯ, ಈ ಚೂಡಾಮಣಿಯನ್ನು ನೋಡಿ ಸೀತೆಯನ್ನು ಕಂಡಷ್ಟೇ ಆನಂದವಾಯಿತು. ಇತ್ತ ಬಾ. ಹನುಮ ಕೇಳಲು ನಿನ್ನಂ ಪೋಲ್ವ ಭಕ್ತರು ಈ ವನದ ಭವಾಂಡದೊಳಿಲ್ಲ ಅರಸಿ ನೋಡಲು. ದಶರಥನ್ ಕೃಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ ದಶರಥನ್ ಕೃಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ ಇಂದಿನಾರಭ್ಯ ಐದನೆವನೆಂದು ಭಾವಿಸುವೆನು ಲಕ್ಷ್ಮಣನ ನೆರದೇ. ಧನ್ಯನಾದ ಸ್ವಾಮಿ ಧನ್ಯನಾದ ಸ್ವಾಮಿ ಧನ್ಯನಾದ ಸ್ವಾಮಿ. ಇತ್ತ ಬಾರೈ ಕಂದ ಹನುಮ. ಇತ್ತ ಬಾರೈ ಕಂದ ಬ್ರಹ್ಮ ಪದವಿಯ ನೀವೇ ಮುಂದಿನ ಮಹಾಯುಗದಿ ಹನುಮ. ಆಂಜನೇಯ, ಸ್ವಾಮಿ ನಿನ್ನನ್ನು ಹೊಗಳಲು ನನ್ನಿಂದ ಸಾಧ್ಯವಿಲ್ಲ. ಮುಂದಿನ ಮಹಾಯುಗದಲ್ಲಿ ಭವಿಷ್ಯ ಬ್ರಹ್ಮನಾಗು. ಧನ್ಯನಾದ ಸ್ವಾಮಿ. ಇನ್ನು ಈಗಲೀಗ ಸುಗ್ರೀವಾದಿಯಾಗಿ ಕಪಿಸೈನ್ಯದೊಡನೆ ದಂಡಯಾತ್ರೆಗೆ ಸಿದ್ಧವಾಗೋಣ ಆಗಬಹುದು ಸ್ವಾಮಿ. ಆಂಜನೇಯ, ಸುಗ್ರೀವರಾಜನಿಗೆ ಸೈನ್ಯವನ್ನು ಹೊರಡಿಸೆಂದು ಹೇಳು. ಆಗಲಿ ಸ್ವಾಮಿ. ಲಕ್ಷ್ಮಣನ ಅಭಿಪ್ರಾಯದಂತೆ ನಾವು ಸಹ ದಂಡಯಾತ್ರೆಗೆ ಹೊರಡೋಣ. ಆಗಲಿ ನಡೆಯಿರಿ. ಸುಗ್ರೀವರಾಜ, ಬೇಗನೆ ದಂಡಯಾತ್ರೆಗೆ ಸಿದ್ಧವಾಗೋಣ. ನಾವು ಸಹ ಇದಕ್ಕಾಗಿ ಅಲ್ಲವೇ? ಎಲ್ಲಾ ನರಹುಳು, ಕಪಿ ಬಲ್ಲೂಕ ಸೈನ್ಯದೊಂದಿಗೆ ಬಲಿಯಾಗಲು ಬಂದಿರುವೆಯಾ? ನಿಲ್ಲು ಯುದ್ಧಕ್ಕೆ. ರಾವಣ, ಸರ್ವರನ್ನು ಕೊಂದು ನಾನು ಬೇಸತ್ತಿರುವೆನು. ಈಗಲೂ ನನ್ನ ಸೀತೆಯನ್ನು ನನಗೊಪ್ಪಿಸಿ ಶರಣಾಗತನಾಗು. ಎಲ್ಲಾ ನರಕುರಿ, ನಾವು ದಾನವರು ಮುಂದಿಟ್ಟ ಅಡಿಯನ್ನು ಹಿಂದೆ ತೆಗೆಯುವುದಿಲ್ಲ. ಶಕ್ತಿ ಇದ್ದರೆ ಯುದ್ಧ ಮಾಡು. ಹಾಗಾದರೆ ನೋಡು, ನಿನ್ನ ತೋಳುಗಳನ್ನು ಈಗಲೇ ಕತ್ತರಿಸುವೆನು. ಎಲ್ಲಾ ನರಾಧಮ, ನೀನು ನನ್ನ ತಲೆ ತೋಳುಗಳನ್ನು ಕತ್ತರಿಸುತ್ತಿದ್ದರು ಅವು ಮತ್ತೆ ಮತ್ತೆ ಮೊಳೆಯುತ್ತಲೇ ಇವೆ. ಇವನನ್ನು ಆಟವಾಡಿಸಿ ನಂತರ ಬಲಿ ತೆಗೆದುಕೊಳ್ಳುವೆನು. ಶ್ರೀರಾಮಚಂದ್ರ ದೇವ, ಅಗ್ರಜನು ಬರೀ ಬಾಣ ಪ್ರಯೋಗದಿಂದ ಮಡಿಯುವುದಿಲ್ಲ. ಆತನ ಎದೆಯಲ್ಲಿ ಅಮೃತ ಕಲಶವಿರುವುದು. ಕಲಕುವಂತೆ ಬಾಣ ಪ್ರಯೋಗ ಮಾಡು. ಎಲೆಯಲವೋ ಭ್ರಾತೃದ್ರೋಹಿ, ವೈರ್ಯ ಕಡೆ ಹೋದುದಲ್ಲದೆ ನನ್ನ ಮಾಯಾಮರ್ಮಗಳನ್ನು ತಿಳಿಸದೆಯಾ? ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ. ಇನ್ನು ಮುಂದೆ ಅಣ್ಣ ತಮ್ಮಂದಿರು ಬಾಲ್ಯದಲ್ಲಿ ಜೊತೆ ಇದ್ದರು, ಪ್ರಾಪ್ತ ವಯಸ್ಕರಾದಾಗ ಬೇರೆ ಬೇರೆ ಜೀವಿಸಲಿ. ರಾಮ, ನನಗೆ ಮುಕ್ತಿ ಕೊಡುವುದು ಆತನಿಯಾಗಿದ್ದರೆ ಹೊಡೆ ಬಾಣವನ್ನು. ರಾವಣ,
ಅಂತ್ಯದಲ್ಲಾದರೂ ತಿಳಿದೆಯಲ್ಲ, ಈ ಬ್ರಹ್ಮಾಸ್ತ್ರದಿಂದ ನಿನ್ನ ಸರ್ವಶಕ್ತಿಗೂ ಮುಕ್ತಿಯನ್ನು ಕರುಣಿಸುವೆನು. ರಘುವೀರ, ನಿನಗೆ ಮೋಸ ಮಾಡಿ ಕೆಟ್ಟೆನು, ನನಗೆ ಮುಕ್ತಿಯನ್ನು ಕರುಣಿಸು. ರಾವಣ, ನಿನ್ನಿಷ್ಟದಂತೆಯೇ ಆಗಲಿ. ಜಯ ವಿಜಯರ 2ನೇ ಜನ್ಮವು ಕಳೆಯಿತು. ನೀನು ಇನ್ನು ವೈಕುಂಠದಲ್ಲಿ ಸ್ಥಾನವಿದೆ, ನೀನು ವೈಕುಂಠಕ್ಕೆ ತೆರಳು. ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಬಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ 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 ರಾಕ್ಷಸ ಭೀಮ. ರಾಮ 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 ರಾಕ್ಷಸ ಭೀಮ. ರವಿ ಕುಲ ಸೋಮ ರವಿ ಕುಲ ಸೋಮ. ರಾಜರ ಲಾಮ ಪರಮ ಪುರುಷಾರಿ ಪಾವನ ಶ್ರೀರಘು. ಪರಮ ಪುರುಷಾರಿ ಪಾವನ ಶ್ರೀರಘು. ರಾಮ ಜಯತು ಶ್ರೀರಾಮ ಸುರಾಮ. ಅಮರ ವಿನುತ ಫಲ ಅಮಿತ ಫಲಾತ್ಮರ. ರಾಮ ಜಯತು ಶ್ರೀ ರಾಮ ಸುರಾಮ. जय लक्ष्मी नरसिंह स्वामी कृपा पोषित नाटक मंडली की जय. भक्त मंडली की जय. सद्गुरु महाराज की जय. राजा रामचंद्र प्रभु की जय. हनुमान की जय. वंदे मातरम. बोलो भारत माता की जय.